ನಮಸ್ಕಾರ ವೀಕ್ಷಕರೇ. ಪ್ರಸ್ತುತ ಭಾರತದಲ್ಲಿ ಆಗ್ತಾ ಇರೋ ಬೆಳವಣಿಗೆಗಳ ಪರಿಣಾಮ ಏನು ಅನ್ನೋದಕ್ಕೆ ದೊಡ್ಡ ಉದಾಹರಣೆ ಸಿಗ್ತಾ ಇದೆ. ಹಲವು ಬಾರಿ ವಿವಾದಾತ್ಮಕ ಹೇಳಿಕೆ ನೀಡಿ ಸುದ್ದಿಯಾಗಿದ್ದ ಬಾಲಿವುಡ್ನ ಬರಹಗಾರ ಜಾವೇದ್ ಅಖ್ತರ್ ಈಗ ವಾಸ್ತವವನ್ನ ಒಪ್ಪಿಕೊಂಡಿದ್ದಾರೆ. ಇವತ್ತು ಯಾಕೆ ಇಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅನ್ನೋದನ್ನ ಉದಾಹರಣೆ ಸಮೇತ ಎಳೆ ಎಳೆಯಾಗಿ ಬಿಚ್ಚಿಡ್ತಾ ಹೋಗಿದ್ದಾರೆ. ಪ್ರತಿಯೊಬ್ಬರು ಇದನ್ನ ಅರ್ಥ ಮಾಡ್ಕೊಳ್ಬೇಕು, ಆಗ ಮಾತ್ರ ಮುಂದಿನ ದಿನಗಳಲ್ಲಿ ಎಲ್ಲರ ಜೀವನ ಚೆನ್ನಾಗಿರೋದಕ್ಕೆ ಸಾಧ್ಯ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಇನ್ನೊಂದೆಡೆ ಖಟ್ಟರ್ ಇಸ್ಲಾಮಿಸ್ಟ್ ಓವೈಸಿಯ ಇತ್ತೀಚಿನ ನಡೆಗಳು ಕೂಡ ಚರ್ಚೆಗೆ ಒಳಗಾಗ್ತಾ ಇದ್ದು ಹಲವರು ಮೆಚ್ಚುಗೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ಊರೇ ಒಂದು ರೀತಿ ಬದಲಾಗ್ತಾ ಇರೋ ಹೊತ್ತಲ್ಲಿ ಪಶ್ಚಿಮ ಬಂಗಾಳದ ಪರಿಸ್ಥಿತಿ ಮತ್ತಷ್ಟು ಹದಗೆಟ್ಟು ಹೋಗ್ತಾ ಇದೆ. ಸರ್ವಾಧಿಕಾರಿಯಂತೆ ವರ್ತಿಸ್ತಾ ಇರೋ ಸಿಎಂ ಮಮತಾ ಬ್ಯಾನರ್ಜಿ ಅಮಾಯಕರ ಮೇಲೆ ಪ್ರಹಾರ ಮಾಡ್ತಾ ಇದ್ದಾರೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಸರ್ವೇ ಜನಾಃ ಸುಖಿನೋ ಭವಂತು, ಸರ್ವ ಜನಾಂಗದ ಶಾಂತಿಯ ತೋಟ, ಹೀಗೆ ನಾನಾ ರೀತಿಯ ಮಾತುಗಳನ್ನ ಭಾರತದಲ್ಲಿ ಸಾಮರಸ್ಯ ಬೆಳೆಸೋದಕ್ಕೆ ಹೇಳ್ತಾನೆ ಇದ್ದಾರೆ. ಈ ಮಾತಿಗೆ ತಕ್ಕಂತ ಪರಿಸ್ಥಿತಿ ದೇಶದಲ್ಲಿ ಇದ್ದಿದ್ರೆ ಅಥವಾ ಈ ಮಾತನ್ನ ಕೇಳಿದ್ಮೇಲಾದ್ರೂ ಪರಿಸ್ಥಿತಿ ಬದಲಾಗಿದ್ದಿದ್ರೆ ಎಲ್ಲರೂ ಖುಷಿಯಿಂದ ಇರ್ತಾ ಇದ್ರು. ಆದ್ರೆ ಭಾರತದಲ್ಲಿ ಈಗ ಅಧಿಕೃತವಾಗಿ ಹೇಳದೇ ಇದ್ರು ಧರ್ಮಗಳ ನಡುವೆ ಬಿರುಕು ಬಿಟ್ಟಿದೆ. ಇದು ಯಾರಿಂದ ಆಯ್ತು ಅನ್ನೋದನ್ನ ವಿವರಿಸಿ ಹೇಳೋ ಅಗತ್ಯತೆ ಇಲ್ಲ. ಒಂದೋ ಎರಡೋ ಬಾರಿ ತಪ್ಪುಗಳು ಆದ್ರೆ ಅದನ್ನ ಯಾರು ಗುರಿ ಮಾಡೋದಿಲ್ಲ. ಆದ್ರೆ ಆ ತಪ್ಪುಗಳ ಲೆಕ್ಕ ಸಾವಿರವನ್ನ ದಾಟಿ ಮುನ್ನುಗ್ಗಿದ್ರು ಮತ್ತೆ ಎಲ್ಲರೊಂದೇ ಅನ್ನೋ ಭ್ರಮೆಯಲ್ಲಿ ಬದುಕೋ ಸಹನೆಯೇ ಭಾರತೀಯರಿಗೆ ಕಳೆದು ಹೋಗಿದೆ. ಈಗ ಇದೇ ವಿಚಾರದ ಬಗ್ಗೆ ಬಹಳ ಸೂಕ್ಷ್ಮವಾಗಿ ಜಾವೇದ್ ಅಖ್ತರ್ ಮಾತನಾಡಿದ್ದಾರೆ. 100% ಇದನ್ನ ಒಪ್ಪಲೇಬೇಕಾಗಿದ್ದು ಇದರ ಸೂಕ್ಷ್ಮತೆಯನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಇದು ಸಕಾಲ ಅಂತ ಜನರು ಹೇಳ್ತಾ ಇದ್ದಾರೆ. ಸಂದರ್ಶನವೊಂದರಲ್ಲಿ ಭಾಗಿಯಾಗಿದ್ದ ಜಾವೇದ್ ಅಖ್ತರ್ಗೆ ನಿರೂಪಕರಿಂದ ಒಂದು ಪ್ರಶ್ನೆ ಎದುರಾಗುತ್ತೆ. ಈ ಹಿಂದೆ ಪಾಕಿಸ್ತಾನಿ ನಟಿ ಬುಷ್ರಾ ನಿಮ್ಮ ಬಗ್ಗೆ ವ್ಯಂಗ್ಯವಾಡಿದ್ರು. ನಿಮಗೆ ಮುಂಬೈನಲ್ಲಿ ಒಂದು ಮನೆಯನ್ನ ಕೊಳ್ಳೋದಕ್ಕೆ ಕನಿಷ್ಠ ಪಕ್ಷ ಬಾಡಿಗೆ ಮನೆ ಪಡೆಯೋದಕ್ಕೆ ಶಕ್ತಿ ಇಲ್ಲ ಅಂತ ಹೇಳಿದ್ರು. ಇದಕ್ಕೆ ಏನ್ ಹೇಳ್ತೀರಾ ಅಂತ ಕೇಳ್ತಾರೆ. ಇದಕ್ಕೆ ಉತ್ತರಿಸೋ ಜಾವೇದ್ ಅಖ್ತರ್ 25 ವರ್ಷಗಳ ಹಿಂದೆ ನಡೆದಿದ್ದ ಘಟನೆಯೊಂದನ್ನ ನೆನಪಿಸಿಕೊಳ್ತಾರೆ. ನನ್ನ ಪತ್ನಿ ಕೆಲಸಕ್ಕೆ ಅನುಕೂಲವಾಗೋ ಹಿನ್ನೆಲೆ ಫ್ಲಾಟ್ ಒಂದನ್ನ ಖರೀದಿಸಬೇಕು ಅಂತ ಮುಂದಾಗಿರ್ತಾರೆ. ಆದ್ರೆ ಅದರ ಓನರ್ ಮುಸ್ಲಿಂ ಅನ್ನೋ ಕಾರಣಕ್ಕೆ ಆಕೆಗೆ ಫ್ಲಾಟ್ ನೀಡೋದಕ್ಕೆ ತಿರಸ್ಕರಿಸಿದ್ರು. ಆದ್ರೆ ಇದರ ಹಿಂದೆ ಒಂದು ಬಲವಾದ ಕಾರಣವೂ ಇತ್ತು. ಆ ಫ್ಲಾಟ್ ಓನರ್ನ ಪೋಷಕರು ಇಂದಿನ ಪಾಕಿಸ್ತಾನದ ಸಿಂಧ್ ಪ್ರಾಂತ್ಯದಲ್ಲಿ ವಾಸಿಸ್ತಾ ಇದ್ರಂತೆ. ಭಾರತ ಪಾಕಿಸ್ತಾನ ವಿಭಜನೆ ಸಮಯದಲ್ಲಿ ಪಾಕ್ನ ಮುಸ್ಲಿಮರು ಅವರನ್ನ ಕೆಟ್ಟದಾಗಿ ನಡೆಸಿಕೊಂಡಿರ್ತಾರೆ. ಅವರ ಮನೆ, ಜಾಗ, ಅಂಗಡಿ, ಆಸ್ತಿ ಪಾಸ್ತಿ ಎಲ್ಲವನ್ನ ಕಸಿದುಕೊಂಡು ಅವರ ಮೇಲೆ ಹಲ್ಲೆ ಮಾಡಿ ಓಡಿಸಿದ್ದಾರೆ. ಉಟ್ಟ ಬಟ್ಟೆಯಲ್ಲಿ ಊರು ಬಿಟ್ಟು ಮುಂಬೈಗೆ ಬಂದಿದ್ದ ಅವರು ಸಣ್ಣ ಪುಟ್ಟ ವ್ಯಾಪಾರ ಮಾಡಿ ಹಾಗೋ ಹೀಗೋ ಕಷ್ಟಪಟ್ಟು ಮೇಲೆ ಬಂದು ಜೀವನವನ್ನ ನಡೆಸಿ ಈ ಹಂತಕ್ಕೆ ಬೆಳೆದಿರ್ತಾರೆ. ಸಹಜವಾಗಿಯೇ ಅವರಿಗೆ ಮುಸ್ಲಿಮರ ಮೇಲೆ ಕೋಪ, ಅಸೂಯೆ ಇದ್ದೇ ಇರುತ್ತೆ. ಅದೇ ಕಾರಣಕ್ಕೆ ಅವರು ಮನೆ ನೀಡೋದಕ್ಕೆ ನಿರಾಕರಿಸಿದ್ದಾರೆ. ಈಗ ನೀವು ಹಿಂದೂಗಳು ಮಾಡಿದ್ದು ತಪ್ಪು ಅಂತೀರಾ? ಅವರನ್ನ ಕೆಟ್ಟದಾಗಿ ನಡೆಸ್ಕೊಂಡಿರೋದಕ್ಕೆ ತಾನೇ ಅವರು ನಿರಾಕರಿಸ್ತಾ ಇರೋದು. ಇವತ್ತು ಹಿಂದೂಗಳ ಏರಿಯಾದಲ್ಲಿ ಮುಸ್ಲಿಮರಿಗೆ ಮನೆ ಬಾಡಿಗೆ ಕೊಡೋದಕ್ಕೆ ಬಹುತೇಕರು ಒಪ್ಪೋದಿಲ್ಲ ಅನ್ನೋದನ್ನ ನೋಡ್ತಾ ಇದ್ದೀವಿ. ಆ ಪರಿಸ್ಥಿತಿ ಬಂದಿರೋದಕ್ಕೆ ಕಾರಣ ನಮ್ಮ ಸಮುದಾಯವೇ. ಇದನ್ನ ನಾವು ಒಪ್ಪಿಕೊಳ್ಳಲೇಬೇಕು. ಇವತ್ತು ನಾನು ಮುಂಬೈನಲ್ಲಿ ಬದುಕು ಕಟ್ಟಿಕೊಂಡು ಏನೋ ಒಂದಷ್ಟು ಹೆಸರು, ಹಣ ಸಂಪಾದಿಸಿದ್ದೀನಿ. ಈಗ ದಿಢೀರಂತ ನನ್ನನ್ನ ದೇಶದಿಂದ ಆಚೆ ಹೋಗುವಂತ ಹೇಳಿದ್ರೆ ನನ್ನ ಪರಿಸ್ಥಿತಿ ಹೇಗಾಗ್ಬೇಡ. ಇಂಥ ಅನುಭವಗಳು ಅವರಿಗೆ ಆಗಿರೋದ್ರಿಂದಲೇ ಅವರು ದೂಷಿಸ್ತಾ ಇರೋದು ಅಂತ ಹೇಳಿದ್ದಾರೆ. ಅಂದ್ಹಾಗೆ ಇದು ವಾಸ್ತವ, ಇದೇ ಸತ್ಯ. ಇದೆಲ್ಲವನ್ನ ಒಪ್ಪಿಕೊಳ್ಳೋದಕ್ಕೂ ಮುಂಚೆ ಅವರ ಮಾತಲ್ಲಿರೋ ಸೂಕ್ಷ್ಮತೆಯನ್ನ ಅರ್ಥ ಮಾಡ್ಕೊಳ್ಬೇಕಿದೆ. ಯಾವೊಬ್ಬ ಭಾರತೀಯನಾಗ್ಲಿ ಸುಖಾಸುಮ್ಮನೆ ಮುಸ್ಲಿಮರ ಮೇಲೋ ಅಥವಾ ಕ್ರಿಶ್ಚಿಯನ್ನರ ಮೇಲೋ ದ್ವೇಷ ಕಾರೋದಿಲ್ಲ. ಸಹಿಷ್ಣುತೆ ಅನ್ನೋದು ಭಾರತದ ಮಣ್ಣು ಅಥವಾ ಹಿಂದೂ ಸಂಸ್ಕೃತಿಯಲ್ಲೇ ಇರೋದ್ರಿಂದ ಎಲ್ಲವನ್ನೂ ಒಂದು ಹಂತದವರೆಗೆ ಸಹಿಸಿಕೊಂಡೇ ಬಂದಿದ್ದಾರೆ. ಆದರೆ ಧರ್ಮದ ಹೆಸರಲ್ಲೇ ನಡೆದ ಕಾಶ್ಮೀರಿ ಪಂಡಿತರ ಮೇಲಿನ ಹಲ್ಲೆ ಸೇರಿ ಇಂದಿಗೂ ನಡೀತಾ ಇರೋ ಘಟನೆಗಳನ್ನ ನೋಡಿದ್ಮೇಲೂ ನಂಬಿಕೆ ಹುಟ್ಟೋದಕ್ಕೆ ಹೇಗೆ ಸಾಧ್ಯ ಅನ್ನೋದು ಮೂಲ ಪ್ರಶ್ನೆ. ಸತತವಾಗಿ ಹಿಂದೂಗಳನ್ನ ಟಾರ್ಗೆಟ್ ಮಾಡಿಕೊಂಡು ಬಂದ ಮೇಲೂ ಅದಕ್ಕೆ ತಕ್ಕಂತೆ ಪ್ರತಿಕ್ರಿಯಿಸದೆ ಎಲ್ಲವನ್ನೂ ನೋಡಿಕೊಂಡು ಸಹಿಸಿಕೊಂಡು ಸುಮ್ಮನಿರ್ಬೇಕು ಅಂದ್ರೆ ಹೇಗೆ? ನೀವು ನೆಮ್ಮದಿಯಿಂದ ಇರಿ, ನಾವು ನೆಮ್ಮದಿಯಿಂದ ಇರ್ತೀವಿ ಅನ್ನೋದನ್ನು ಕೆಲವರು ಒಪ್ಪದೇ ಇದ್ದಾಗ ಇಂಥ ಪ್ರತಿಕ್ರಿಯೆಗಳು ಬರೋದು ಸಹಜವೇ. ಅದನ್ನ ದೂಷಿಸೋದ್ರಲ್ಲಿ ಅರ್ಥವಿಲ್ಲ ಅನ್ನೋದನ್ನೇ ಈಗ ಜಾವೇದ್ ಅಖ್ತರ್ ಹೇಳಿರೋದು. ಅಂದ್ಹಾಗೆ ಇಲ್ಲಿ ಕೇವಲ ಮುಸ್ಲಿಮರನ್ನ ಮಾತ್ರ ದೂಷಿಸೋದಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ತಪ್ಪು ನಡೆದಾಗ ಅದನ್ನ ಒಕ್ಕೊರಲಿನಿಂದ ತಪ್ಪು ಅಂತ ಮನವರಿಕೆ ಮಾಡೋದನ್ನ ಬಿಟ್ಟು ತಪ್ಪನ್ನೂ ಓಲೈಕೆ ಮಾಡ್ಕೊಂಡು ಬರ್ತಾ ಇರೋದು ರಾಜಕೀಯ ನಾಯಕರು ಹಾಗೂ ಹಿಂದೂ ವಿರೋಧಿ ಹಿಂದೂಗಳು. ಒಂದು ತಪ್ಪು ನಡೆದರೆ ಅದನ್ನ ಮುಸ್ಲಿಂ ಮಾಡಿರ್ಲಿ, ಹಿಂದೂ ಮಾಡಿರ್ಲಿ, ಯಾರು ಬೆಂಬಲ ಕೊಡಬಾರದು, ಎಲ್ಲರೂ ಖಂಡಿಸ್ಬೇಕು. ಆದ್ರೆ ಇದು ಕೇವಲ ಹಿಂದೂಗಳ ವಿಷಯದಲ್ಲಿ ಮಾತ್ರ ಆಗೋ ರೀತಿಯ ವಾತಾವರಣವನ್ನ ಕ್ರಿಯೇಟ್ ಮಾಡಿರೋದು ತಲೆ ಕೆದರಿಕೊಂಡು ಓಡಾಡೋ ಬುದ್ಧಿವಂತ ವಿಷ ಜಂತುಗಳು, ಭಾರತ ವಿರೋಧಿ ಭಾರತೀಯರು, ಹಿಂದೂ ವಿರೋಧಿ ಹಿಂದೂಗಳು ಹಾಗೂ ಅವರ ಎಕೋಸಿಸ್ಟಮ್ ಅನ್ನ ಬೆಳೆಸ್ತಾ ಇರೋ ರಾಜಕೀಯ ಪಕ್ಷಗಳು.
ಉಗ್ರ ಅಫ್ಜಲ್ ಗುರುವನ್ನ ನೇಣಿಗೆ ಹಾಕಬಾರದು ಅಂತ ಹೋರಾಟ ಮಾಡೋ ಉದ್ದಟತನವನ್ನ ಪ್ರದರ್ಶಿಸೋರು ಇರೋವಾಗ ಇಂಥ ತಪ್ಪುಗಳು ನಡೆಯೋದನ್ನ ತಪ್ಪಿಸೋದಕ್ಕೆ ಸಾಧ್ಯನಾ ಅನ್ನೋದು ವಾಸ್ತವ. ಅಷ್ಟೇ ಯಾಕೆ, ಇಡೀ ಸಮುದಾಯವೇ ನಾವು ಒಂದು ಪಕ್ಷಕ್ಕೆ ವೋಟ್ ಹಾಕ್ತೀವಿ ಅಂತ ನಿಂತಾಗ ಸಹಜವಾಗಿಯೇ ಹಿಂದೂಗಳು ಇಂಥ ನಿರ್ಧಾರಗಳನ್ನ ತೆಗೆದುಕೊಳ್ಳೋದ್ರಲ್ಲಿ ಅಚ್ಚರಿ ಇಲ್ಲ ಅನ್ನೋದು ಕೂಡ ವಾಸ್ತವ. ಇನ್ನೊಂದೆಡೆ ಸದ್ಯದ ಮಟ್ಟಿಗೆ ಭಾರತದಲ್ಲಿ ಚರ್ಚೆಯಲ್ಲಿರೋ ಇನ್ನೊಬ್ಬ ನಾಯಕ ಅಂದ್ರೆ ಅದು ಅಸಾದುದ್ದೀನ್ ಓವೈಸಿ. ಓವೈಸಿ ಈ ಹಿಂದೆ ಹಲವು ಕಾಂಟ್ರವರ್ಸಿಗಳನ್ನ ಮಾಡಿದ್ದಾರೆ. ಖಟ್ಟರ್ ಇಸ್ಲಾಮಿಸ್ಟ್ ಅನ್ನೋದನ್ನ ತೋರಿಸಿಕೊಳ್ಳೋದಕ್ಕೆ ಹಲವು ರೀತಿಯ ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅನ್ನೋದು ವಾಸ್ತವ. ಆದ್ರೆ ಆಪರೇಷನ್ ಸಿಂಧೂರ್ ಅಥವಾ ಉಗ್ರರ ಅಟ್ಯಾಕ್ ವಿಚಾರದಲ್ಲಿ ಭಾರತದ ಪರವಾಗಿ ಗಟ್ಟಿಯಾಗಿ ನಿಂತಿದ್ದಾರೆ. ಇಂಡಿಯನ್ ಡೆಲಿಗೇಷನ್ ಟೀಮ್ ನಲ್ಲಿರೋ ಅವರು ಹಲವು ದೇಶಗಳಿಗೆ ವಿಸಿಟ್ ಕೊಟ್ಟು ಪಾಕಿಸ್ತಾನವನ್ನ ಎಕ್ಸ್ಪೋಸ್ ಮಾಡ್ತಾ ಇದ್ದಾರೆ. ಭಾರತವನ್ನ ಎದುರಿಸ್ತೀವಿ ಅನ್ನೋದು ಪಾಕಿಸ್ತಾನದ ಉದ್ದಟತನ. ಭಾರತಕ್ಕೆ ಪಾಕಿಸ್ತಾನ ಯಾವ ರೀತಿಯಲ್ಲೂ ಸರಿ ಸಮವಾಗಿಲ್ಲ. ಅಸಲಿಗೆ ಪಾಕಿಸ್ತಾನ ಧರ್ಮವನ್ನು ಸರಿಯಾಗಿ ಪಾಲಿಸ್ತಾ ಇಲ್ಲ ಅಂತ ಓವೈಸಿ ಬಲವಾಗಿ ಆರೋಪಿಸ್ತಾ ಇದ್ದಾರೆ. ರಾಜಕೀಯವಾಗಿ ನಮ್ಮಲ್ಲಿ ಭಿನ್ನಾಭಿಪ್ರಾಯ ಇದ್ರೂ ದೇಶದ ವಿಚಾರದಲ್ಲಿ ನಾವು ಒಂದೇ ಅನ್ನೋ ಸಂದೇಶವನ್ನ ಸಾರ್ತಾ ಇದ್ದಾರೆ. ಆದ್ರೆ ಈ ವಿಚಾರದಲ್ಲಿ ಬೇಡದ ಹೇಳಿಕೆ ಕೊಟ್ಟು ರಗಳೆ ಮಾಡ್ತಾ ಇರೋದು ಕಾಂಗ್ರೆಸ್ ನಾಯಕರು ಅನ್ನೋದನ್ನ ಜನರೇ ನೋಡ್ತಾ ಇದ್ದಾರೆ. ಒಂದು ಕಡೆ ಇಡೀ ದೇಶ ಬದಲಾವಣೆಯತ್ತ ಮುಖ ಮಾಡ್ತಾ ಇದ್ರೆ, ಇತ್ತ ಪಶ್ಚಿಮ ಬಂಗಾಳ ಮಾತ್ರ ತದ್ವಿರುದ್ಧ ದಿಕ್ಕಿನಲ್ಲಿ ಸಾಗ್ತಾ ಇದೆ. ಪುಣೆಯಲ್ಲಿ ಕಾನೂನು ವಿದ್ಯಾಭ್ಯಾಸ ಮಾಡ್ತಾ ಇರೋ ಶರ್ಮಿಷ್ಠಾ ಅನ್ನೋ ವಿದ್ಯಾರ್ಥಿನಿ ಸೋಷಿಯಲ್ ಮೀಡಿಯಾದಲ್ಲಿ ಆಪರೇಷನ್ ಸಿಂಧೂರ್ ವಿರುದ್ಧ ಬಂದಿದ್ದ ಪೋಸ್ಟ್ಗೆ ತಿರುಗೇಟು ಕೊಟ್ಟಿದ್ಲು. ವಿಡಿಯೋ ಮಾಡಿ ಪಾಕಿಸ್ತಾನಕ್ಕೆ ಚೆನ್ನಾಗಿ ಕ್ಲಾಸ್ ತೆಗೆದುಕೊಂಡಿದ್ಲು. ಆದ್ರೆ ಅದು ಒಂದು ಧರ್ಮದ ವಿರುದ್ಧ ಮಾತಾಡಿದ್ದಾಳೆ ಅನ್ನೋ ರೀತಿ ಬಿಂಬಿತ ಆಗಿ ಆಕೆಗೆ ಪ್ರಾಣ ಬೆದರಿಕೆ ಬರೋದಕ್ಕೆ ಶುರುವಾಗಿದೆ. ಸಾಲದಕ್ಕೆ ಕೋಲ್ಕತಾದಲ್ಲಿ ಆಕೆ ವಿರುದ್ಧ ಕೇಸ್ ದಾಖಲಾಗುತ್ತೆ. ಇಷ್ಟೆಲ್ಲ ಆಗ್ತಾ ಇದ್ದ ಹಾಗೆ ಆಕೆ ಮತ್ತೊಂದು ಪೋಸ್ಟ್ ಮಾಡಿ, ನಾನು ಉದ್ದೇಶಪೂರ್ವಕವಾಗಿ ಹೇಳಿದ್ದಲ್ಲ, ನನ್ನ ಮಾತಿನಿಂದ ಯಾರಿಗಾದ್ರೂ ಬೇಸರ ಆಗಿದ್ರೆ ಬೇಷರತ್ ಕ್ಷಮೆ ಯಾಚಿಸ್ತೀನಿ ಅಂತಲೂ ಹೇಳ್ಕೊಂಡಿರ್ತಾಳೆ. ಆದ್ರೆ ಕೋಲ್ಕತಾ ಪೊಲೀಸರು ಆಕೆಯನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಿದ್ದಾರೆ. ಇದರಿಂದ ಭಾರತೀಯರಿಗೆ ಮಮತಾ ಬ್ಯಾನರ್ಜಿ ವಿರುದ್ಧ ಕೋಪ ಹೆಚ್ಚಾಗ್ತಾ ಇದೆ. ದಿನ ಬೆಳಗಾದ್ರೆ ಬಂಗಾಳದಲ್ಲಿ ದೌರ್ಜನ್ಯ, ಹಿಂದೂಗಳ ಮೇಲೆ ಹಲ್ಲೆ ನಡೆದರೂ ಅದನ್ನ ನಿಭಾಯಿಸುವುದಕ್ಕೆ ಆಗದ ಮಮತಾ ಬ್ಯಾನರ್ಜಿ ಪಾಕಿಸ್ತಾನಕ್ಕೆ ಬೈದ ಕಾರಣಕ್ಕೆ ಬೇರೆ ರಾಜ್ಯಕ್ಕೆ ಹೋಗಿ ಅರೆಸ್ಟ್ ಮಾಡಿಸ್ತಾರೆ ಅಂದ್ರೆ ಏನರ್ಥ? ಜನ ಸುಮ್ನೆ ಮಮತಾ ಬ್ಯಾನರ್ಜಿಗೆ ಬೈಯೋದಿಲ್ಲ. ಆಕೆಯ ಇಂಥ ದುಷ್ಟ ವರ್ತನೆಗಳೇ ಜನರಿಗೆ ಅಸಹ್ಯ ಹುಟ್ಟಿಸುವಂತೆ ಮಾಡ್ತಾ ಇರೋದು ಅನ್ನೋದಕ್ಕೆ ಇದು ಮತ್ತೊಂದು ಉದಾಹರಣೆ ಆಗಿದೆ. ಬಾಯಿ ಬಿಟ್ರೆ ಮೋದಿ ಆಡಳಿತದಲ್ಲಿ ವಾಕ್ ಸ್ವಾತಂತ್ರ್ಯ ಇಲ್ಲ, ಪ್ರಜಾಪ್ರಭುತ್ವಕ್ಕೆ ಧಕ್ಕೆ, ಹಾಗೆ ಹೀಗೆ ಅಂತ ಆರೋಪಿಸೋ ಮಮತಾ ಈಗ ಮಾಡಿದ್ದೇನು? ವಾಸ್ತವದಲ್ಲಿ ಪ್ರಾಣ ಬೆದರಿಕೆ ಎದುರಿಸ್ತಾ ಇರೋ ಆ ವಿದ್ಯಾರ್ಥಿನಿಗೆ ಭದ್ರತೆ ಕೊಡಬೇಕಿತ್ತು. ಅದನ್ನ ಬಿಟ್ಟು ಪಾಕಿಸ್ತಾನಿ ಉಗ್ರರ ಬೆನ್ನಿಗೆ ನಿಂತು ಅರೆಸ್ಟ್ ಮಾಡಿಸ್ತಾ ಇರೋ ಮಮತಾ ಬ್ಯಾನರ್ಜಿಗೆ ಏನ್ ಹೇಳ್ಬೇಕು? ಈ ಹಿಂದೆ ತಮ್ಮ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಯಾರೋ ಕಾರ್ಟೂನ್ ವಿಡಿಯೋ ಮಾಡಿದ್ದಕ್ಕೆ ಆತನಿಗೆ ನೋಟಿಸ್ ಕೊಡೋ ಕೆಲಸ ಮಾಡಿದ್ರು. ಈ ರೀತಿ ಆಡಳಿತಕ್ಕೆ ಕನ್ನಡದಲ್ಲಿ ಸರ್ವಾಧಿಕಾರ ಅಂತ ಕರೀತಾರೆ ಅಂತ ಜನರು ಹೇಳ್ತಾ ಇದ್ದಾರೆ. ಅಧಿಕಾರ ದಾಹಕ್ಕಾಗಿ ಮಮತಾ ಯಾರನ್ನೂ ಬಿಡೋದಿಲ್ಲ ಅನ್ನೋದು ಇದರಿಂದ ಕ್ಲಿಯರ್ ಆಗ್ತಾ ಇದೆ ಅಂತಲೂ ಕೂಡ ಭಾರತೀಯರೇ ಹೇಳ್ತಾ ಇದ್ದಾರೆ. ಒಟ್ನಲ್ಲಿ ಭಾರತದಲ್ಲಿ ಆಗ್ತಾ ಇರೋ ಬದಲಾವಣೆಯಲ್ಲಿ ಮುಸ್ಲಿಂ ನಾಯಕರು ಸರಿ ದಾರಿಯನ್ನ ಹಿಡಿದಿದ್ರೆ, ಹಿಂದೂ ವಿರೋಧಿ ಹಿಂದೂಗಳ ಸಾಲಲ್ಲಿ ಬರೋ ಮಮತಾ ಬ್ಯಾನರ್ಜಿ ಸೇರಿ ಹಲವರು ಉಗ್ರರಿಗಿಂತ ಹೆಚ್ಚಾಗಿ ದೇಶವನ್ನ ಬಾಧಿಸ್ತಾ ಇದ್ದಾರೆ ಅನ್ನೋದು ಜನರ ಕಣ್ಣಿಗೆ ಕಾಣಿಸ್ತಾ ಇದೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.